ಇಂದು ಸಮಸ್ತ ಕೊಪ್ಪಳ ಮುಸ್ಲಿಂ ಸಮಾಜ ಮತ್ತು ಇತರ ಹಿಂದುಳಿದ ಸಮಾಜ ಮತ್ತು ಇತರ ಸಂಘಟನೆ ವತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರು ಮತ್ತು ಕರ್ನಾಟಕ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಮತ್ತು ನಮ್ಮ ಕಾರ್ಯದರ್ಶಿಗಳು ಉಸ್ತುವಾರಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರಿಗೂ ಮತ್ತು ಸುರ್ಜೇವಾಲಿ ಅವರಿಗೂ ಮತ್ತು ನಮ್ಮ ಕರ್ನಾಟಕದ ನೂತನ ಡೈನಾಮಿಕ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಸಿದ್ದರಾಮಯ್ಯನವರಿಗೂ ನಾವು ಎಲ್ಲ ಸಮಾಜದ ವತಿಯಿಂದ ನಮ್ಮ ಮನವಿಯನ್ನು ಈ ಒಂದು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು BZ ಜಮೀರ್ ಅಹಮದ್ ಅವರು ಈ ಕರ್ನಾಟಕ ಕಂಡ ಧೀಮಂತ ನಾಯಕ, ಬಡವರ ಬಂದು ಹಿಂದುಳಿತಕ್ಕಂಥವರಿಗೆ ಆಶಾಕಿರಣವಾಗಿರ್ತಕ್ಕಂಥ ನಾಯಕ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಇವತ್ತು ಅಲ್ಪಸಂಖ್ಯಾತ ಅಷ್ಟೇ ಅಲ್ಲ, ಹಿಂದುಳಿತಕ್ಕಂಥ ದೀನ ದಲಿತ ಅಲ್ಪಸಂಖ್ಯಾತರು ಎಲ್ಲ ಸಮಾಜದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಎಲ್ಲ ಸಮಾಜಕ್ಕೆ ಬೇಲೆತ್ತಕ್ಕಂಥ ಕೆಲಸ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ, ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಒಬ್ಬ ಧೀಮಂತ ನಾಯಕ BZ ಜಮೀರ್ ಅವರು ಸಿಕ್ಕಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ BZ ಜಮೀರ್ ಅಹಮದ್ ಅವರ ಕೊಡುಗೆ ಏನಿದೆ, ಹಿಂದೆ ಅವರಿಗೆ ನಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದ್ರು, ಯಾವ ಅಲ್ಪಸಂಖ್ಯಾತರು ವಸತಿ ಮತ್ತು ವಕ್ಫ್ ಸಚಿವ ಸ್ಥಾನವನ್ನು ಕೊಟ್ಟಾಗ ಇವತ್ತು 3 ವರ್ಷದಲ್ಲಿ ಇವತ್ತು ಅದ್ಭುತವಾದ ಅವರಿಗೆ, ಬಡವರಿಗೆ, ಆಮೇಲೆ ಎಲ್ಲ ಸಮಾಜದ ವರ್ಗದವರಿಗೆ ಸಿಗ್ತಕ್ಕಂಥ ಕೆಲಸ ನಿಜವಾಗೂ ಇವತ್ತು 40 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ನೋಡಿನಂದರೆ ಅದು BZ ಜಮೀರ್ ಅಹಮದ್ ಅವರು ಅನ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರಿಗೆ ಹಿಂದೆ ಸಚಿವರಾಗಿದ್ದರು, ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಇವತ್ತು ನಮ್ಮ ಮೊದಲನೇ ಲಿಸ್ಟಿನಲ್ಲೇ ಅವರ ಹೆಸರಿತ್ತು, ಅವರ ಮೊದಲಿಗೆ 3ನೇ ಲಿಸ್ಟ್ನಲ್ಲಿ ಅವರ ಹೆಸರಾಗಿತ್ತು. ಅವರು ಕೂಡಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಇಡೀ ಕರ್ನಾಟಕ ರಾಜ್ಯದ ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿತಕ್ಕಂಥವರು, ದಲಿತರು, ಶೋಷಣೆಗಳು ಎಲ್ಲರೂ ಕೂಡ ಬಹಳ ಹುಮ್ಮಸ್ಸಿನಿಂದ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ಎಲ್ಲರೂ ಇದ್ದರು. ಆದರೆ ಅಚಾನಕ್ಕಾಗಿ ಇವತ್ತು AI ವಿಡಿಯೋ ಏನು ಮಾಡಿದ್ದಾರೆ, ಆ ಆಡಿಯೋ ಏನು ಬಿಡುಗಡೆ ಮಾಡಿದ್ದಾರೆ, ಆ ಆಡಿಯೋಲಿಂದ ಇವತ್ತು ಏನು ದುಷ್ಕರ್ಮ ಯಾರೇ ಆಗಿರಲಿ ಇವತ್ತು ಆ ಒಂದು ಜಮೀರ್ ಅಹಮದರ ಸಚಿವ ಸ್ಥಾನ ತಪ್ಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಏನು ಮಾಡಿದ್ದಾರೆ, ಆ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿ ಇವತ್ತು ಮುಜುಗರಕ್ಕೆ ಈಡು ಮಾಡಿ ಇವತ್ತು ಅವರು ಸಚಿವ ಸ್ಥಾನ ತಪ್ಪತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಹೈಕಮಾಂಡಿಗೆ ಮನವಿಯನ್ನು ಮಾಡ್ಕೊತೀವಿ. ಏನಪ್ಪ ಅಂತ ಹೇಳಿದರೆ, ಮುಂದಿನ 2028ರ ಚುನಾವಣೆಯಲ್ಲಿ ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಯಾವ ರೀತಿ ಹಿಂದೆ 23ರಲ್ಲಿ ಒಂದು 99% ಅಲ್ಪಸಂಖ್ಯಾತರು ಒಂದು ಕಡೆ ಇವತ್ತು ಮತದಾನವನ್ನು ಮಾಡಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹೆಚ್ಚಿನ 136 ಇವತ್ತು ಶಾಸಕರು ಆಸ್ಪರ್ತಕ್ಕಂಥ ಕೆಲಸ ಇವತ್ತು ಅದು ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ BZ ಜಮೀರ್ ಅಹಮದರ ಕೊಡುಗೆ ಅನ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕಾಗಿತ್ತಲ್ಲ ನಾವು ಹೈಕಮಾಂಡಿಗೆ ಮನವಿ ಮಾಡ್ಕೊತೀವಿ, ದಯವಿಟ್ಟು ತಾವು ಈಗ 2ನೇ ಲಿಸ್ಟ್ನಲ್ಲಿ ಆದರೂ ಕೂಡ ನಮಗೆ ಮನವರಿಕೆ ಐತಿ, ಹೈಕಮಾಂಡ್ ಅವರಿಗೆ ಹಾಗೆ ಕೈ ಬಿಡೋದಂಗಿಲ್ಲ. ಯಾಕಂದರೆ ಆತ ಮಾಸ್ ಲೀಡರ್, ಈ ಕರ್ನಾಟಕದಲ್ಲಿ ಸ್ಟಾರ್ ಕ್ಯಾಂಪರ್. ಈಗಾಗಲೇ ಕೇರಳದಲ್ಲಿನೂ ಕೂಡ ಸುಮಾರು 30 ಕಡೆ ಶಾಸಕರ ಒಂದು ಉಸ್ತುವಾರಿಗಳನ್ನು ಕೊಟ್ಟಿದ್ರು. ಅದರಲ್ಲಿ 27 ಶಾಸಕರನ್ನು ಇವತ್ತು ಗೆಲ್ಸ್ಕೊತ ಬಂದಿರತಕ್ಕಂಥ ಇತಿಹಾಸ BZ ಜಮೀರ್ ಅಹಮದ್ಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹೋಗಿ BZ ಜಮೀರ್ ಅವರು ಕೇರಳಕ್ಕೆ ಹೋದರು, ಆಮೇಲೆ ನಮ್ಮ ತೆಲಂಗಾಣಕ್ಕೆ ಹೋದರು, ಅನೇಕ ಕಡೆ ಹೋಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೊತೀವಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹಿರಿಯರವನು ಹೈಕಮಾಂಡ್ ಏನಿದೆ, ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು DK ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಬಹಳ ಮುತುವರ್ಜಿ ವಹಿಸಿ ಇವತ್ತು BZ ಜಮೀರ್ ಅಹಮದ್ ಅವರಿಗೆ ಕೂಡಲೇ ಸಚಿವ ಸ್ಥಾನ ನೀಡಬೇಕು. ಇವತ್ತು ನಮ್ಮ ಕೊಪ್ಪಳದಲ್ಲಿ ಒಂದು ಇತಿಹಾಸದಲ್ಲಿ ಯಾವಾಗೂ ಕೊಳ್ಳಾರದಂಥ ಅನುದಾನ ಇವತ್ತು ಅಲ್ಪಸಂಖ್ಯಾತರ ಒಂದು ಇಲಾಖೆಯಲ್ಲಿ 170 ಕೋಟಿ 3 ವರ್ಷದಲ್ಲಿ ಅಲ್ಪಸಂಖ್ಯಾತರಿಗೆ, ಮಸೀದಿಗಳಿಗೆ, ಇವತ್ತು ನಮ್ಮ ಶಾದಿಖಾನಗಳಿಗೆ, ಇವತ್ತು ಎಜುಕೇಷನ್ ಸಲುವಾಗಿ ಮೆಡಿಕಲ್ ಕಾಲೇಜ್ಗಳನ್ನು ಕೊಪ್ಪಳದ ಇತಿಹಾಸದಲ್ಲಿ ಮೆಡಿಕಲ್ ಕಾಲೇಜ್, ಮಹಿಳಾ ಮೆಡಿಕಲ್ ಕಾಲೇಜ್ ಇಡೀ ರಾಜ್ಯಕ್ಕೆ ಇವತ್ತು ಪ್ರತಿಯೊಂದು ಜಿಲ್ಲೆಗೆ 5 ಕೋಟಿ ರೂಪಾಯಿ ಮಹಿಳಾ ಕಾಲೇಜನ್ನು ಮಂಜೂರಾತಿ ಮಾಡಿರ್ತಕ್ಕಂಥ 100ಕ್ಕೂ 100 ಕೊಡ್ತಾರಂತ ನಮ್ಮ ಅನಿಸಿಕೆ ಇದೆ.
ಕೊಡಲಿಲ್ಲ ಅಂತ ಹೇಳಿದರೆ ಇಡೀ ರಾಜ್ಯದಿಂದ ನಮ್ಮ ಸಮಾಜದ ವತಿಯಿಂದ ಮತ್ತು ದಲಿತ ಸಮಾಜದ ವತಿಯಿಂದ ಹಿಂದುಳಿತಕ್ಕಂಥ ಸಮಾಜದ ವತಿಯಿಂದ ನಾವು ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ಈ ಸಲ ಹೇಳ್ತಾ ಇದ್ದೀವಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಕೈ ಬಿಡಂಗಿಲ್ಲ. ಅಯ್ಯೋ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಮನವರಿಕೆ ಮಾಡ್ಕೊಂಡು ಹೈಕಮಾಂಡ್ನಲ್ಲಿ ಇರ್ತಕ್ಕಂಥವ್ರು BZ ಜಮೀರ್ ಅಹಮದ್ ಅವರಿಗೆ ಇವತ್ತು ಉಪಮುಖ್ಯಮಂತ್ರಿ ಮಾಡ್ತೀರಿ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು.